Hi all, let's see how can we easily prepare pasta. So it's a very easy 5 minutes recipe. So macaroni pasta ತಗೊಂಡಿದ್ದೀನಿ ನಾನಿಲ್ಲಿ. ಅದಕ್ಕೆ ಒಂದು 4 to 5 ಟೊಮ್ಯಾಟೋಸ್ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಜಸ್ಟ್ ಮಿಕ್ಸಿ ಮಾಡಿ. ದೆನ್ ಆನಿಯನ್ಸ್, 1 ಆನಿಯನ್, 1 ಸಣ್ಣ ಕ್ಯಾರೆಟ್, ಒಂದೇ ಒಂದು ಸಣ್ಣ ಮೆಣಸಿನಕಾಯಿ, ಒಂದು ಸ್ವಲ್ಪ ಹರ್ಬ್ಸ್. ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್ ಪಾಸ್ತಾಗೆ. ಒಂದು ಸ್ವಲ್ಪ ಸಾಲ್ಟ್ ಆ್ಯಂಡ್ ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಆಯಿಲ್ ಆ್ಯಂಡ್ ಒಂದು ಸ್ವಲ್ಪ ಸೀಸೇಮ್. ಸೊ ಒಂದು ಬೌಲಲ್ಲಿ 1-2 ಕಪ್ಸ್ ಆಫ್ ವಾಟರ್, ದೊಡ್ಡ ಗ್ಲಾಸ್ ಆಫ್ ವಾಟರ್ ತೊಗೊಳ್ಳಿ. ಸ್ವಲ್ಪ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಯಾವಾಗ ಸ್ವಲ್ಪ ಕುದಿಯುತ್ತೋ ನೋಡಿ, ಈ ಥರ ಆದ ತಕ್ಷಣ ನೀವು ಮ್ಯಾಕ್ರೋನಿ ಪಾಸ್ತಾನ ಹಾಕಿಬಿಟ್ಟು ಅದು ಬೇಯಬೇಕು. ಇಟ್ ಶುಡ್ ಬಾಯ್ಲ್ ಫಾರ್ ಅರೌಂಡ್ 8 to 9 minutes. 10 minutes ತನಕ ಆದರೂ ಪರವಾಗಿಲ್ಲ. ಸೊ ನಾನು ಮಾಡ್ತಾ ಇರೋದು ನನ್ನ ಮಗುಗೆ, ಸೊ ಅವನಿಗೆ ಸ್ವಲ್ಪ ಆದಷ್ಟು ಪ್ಯೂರಿ ಥರ ಮೆತ್ತಗಾದ್ರೇ ಇಷ್ಟ. ಸೊ ನಾನು 10 minutes ತನಕ ಬಾಯ್ಲ್ ಮಾಡಿದೆ. ನೋಡಿ, ಬಾಯ್ಲ್ ಆದ ತಕ್ಷಣ ಇದು ಈ ಥರ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎಕ್ಸೆಸ್ ವಾಟರ್ನ ರಿಮೂವ್ ಮಾಡಿಬಿಡಿ. ಸೊ ಇದಕ್ಕೆ ನೀವು ತಣ್ಣೀರು ಹಾಕಿದ್ರೆ ಅದು ಬಿಡ್ಕೊಳ್ಳುತ್ತೆ, ಸ್ಟಿಕ್ಕಿ ಆಗಲ್ಲ. ಅದಾದಮೇಲೆ ಈ ಕಡೆ ಒಗ್ಗರಣೆಗೆ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಎಷ್ಟು ಬೇಕೋ ಅಷ್ಟೇ, ವೆರಿ ಲಿಮಿಟೆಡ್ ಆಯಿಲ್. ಅದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ಕೊಳ್ಳೋಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಅದಕ್ಕೆ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಚಿದ್ರೆ ಇನ್ನೂ ಒಳ್ಳೆಯದೇ, ಸೊ ದಟ್ ನಿಮಗೆ ಪ್ಯೂರಿ ಫಾರ್ಮಲ್ಲೇ ಬರುತ್ತೆ. ಸ್ವಲ್ಪ ಕ್ಯಾರೆಟು ಕೂಡ ಸಣ್ಣದಾಗಿ ಹೆಚ್ಕೊಳ್ಳಿ. ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ, ನೀವು ರೆಡ್ ಚಿಲ್ಲಿನೂ ಯೂಸ್ ಮಾಡ್ಬೋದು, ದಟ್ ಈಸ್ ಆಲ್ಸೋ ವೆರಿ ಗುಡ್ ಆ್ಯಂಡ್ ಇಟ್ ವಿಲ್ ಆ್ಯಡ್ ಆನ್ ರೆಡ್ ಕಲರ್ ಆಲ್ಸೋ. ತುಂಬ ರೆಡಿಶ್ ಆಗೂ ಬರುತ್ತೆ, ಚೆನ್ನಾಗೂ ಬರುತ್ತೆ. ಸೊ ನಾನಿಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ, ನೀವು ರೆಡ್ ಚಿಲ್ಲಿ ಯೂಸ್ ಮಾಡ್ಕೊಳ್ಳಿ ಬೇಕಿದ್ದರೆ. ಇದೊಂದು ಸ್ವಲ್ಪ ಬೇಯಬೇಕು. ಅದಾದಮೇಲೆ ನೋಡಿ, ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಟ್ ರಿಯಲಿ ಬೇಗ ಬೇಯೋಕ್ಕೆ ಹೆಲ್ಪ್ ಮಾಡುತ್ತೆ. ಇಂಗು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಂಗ್ ಈಸ್ ವೆರಿ ಗುಡ್, ಡೈಲಿ ಯೂಸ್ ಮಾಡಿ ಎಲ್ಲದರಲ್ಲೂ, ಎಲ್ಲ ಅಡುಗೆಯಲ್ಲೂ. ಇಟ್ಸ್ ರಿಯಲಿ ಹೆಲ್ದಿ. ಸೊ ಸ್ವಲ್ಪ ಯಾವಾಗ ನೀಟಾಗೆಲ್ಲ ಬೇಯುತ್ತೋ ನೋಡಿ, ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಆಗಬೇಕು. ಇದಾದ ತಕ್ಷಣ ನೀವು ನಮ್ಮ 4 to 5 ಟೊಮೊಟೊ ಪ್ಯೂರಿ ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬಹುದು. ಏನಿಲ್ಲ, 4 to 5 ಟೊಮ್ಯಾಟೋಸನ್ನ ಸ್ವಲ್ಪ ನೀವು ಬೇಕಿದ್ರೆ ಹುರ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಪ್ಯೂರಿ ರೆಡಿ ಮಾಡ್ಕೊಳ್ಳಿ. ಆ ಪ್ಯೂರಿನ ಆ್ಯಡ್ ಮಾಡ್ಕೊಳ್ಳಿ. ಪ್ಯೂರಿ ಆ್ಯಡ್ ಮಾಡಿದ ತಕ್ಷಣ ನೀಟಾಗಿ ಸ್ಟಿರ್ ಮಾಡಿ, ಎಲ್ಲ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಎಷ್ಟು ಥಿಕ್ ಬೇಕೋ ಅಷ್ಟು. ಬೇಕಿದ್ರೆ ಸ್ವಲ್ಪ ನೀರು ಹಾಕೋತಾರೆ, ಬಟ್ ಐ ಹ್ಯಾವ್ ನಾಟ್ ಆ್ಯಡೆಡ್ ಇಟ್ ಹಿಯರ್ ಸೊ ದಟ್ ಇಟ್ ವಿಲ್ ಬಿ ಥಿಕ್ ಅಂತ. ಇದಕ್ಕೆ ಬೇಕಿದ್ರೆ ನೀವು ರೆಡ್ ಕಲರ್ನೆಸ್ ಖಾರ ಪುಡಿ ಹಾಕೋತಾರೆ, ನಾನು ಹಾಕೋತಾ ಇಲ್ಲ. ಐ ಆಮ್ ಜಸ್ಟ್ ಆ್ಯಡಿಂಗ್ ಲಿಟಲ್ ಗರಂ ಮಸಾಲ. ಸೊ ಖಾರ ಪುಡಿ ಹಾಕಿದ್ರೂ ಒಳ್ಳೆ ಕಲರ್ ಬರುತ್ತೆ, ಬಟ್ ಸಿನ್ಸ್ ಐ ಆಮ್ ಡೂಯಿಂಗ್ ಫಾರ್ ಮೈ ಬೇಬಿ ಹಾಕೋತಾ ಇಲ್ಲ. ಅದಾದಮೇಲೆ ನೀವು ಪಾಸ್ತಾನ ಟ್ರಾನ್ಸ್ಫರ್ ಮಾಡಿ, ಇನ್ನು ಒಂದು ಟೊಮೊಟೊ ಪ್ಯೂರಿ ಹಾಕಿ 2 to 3 minutes ಲಿಟ್ರಲಿ ಅಷ್ಟೇ. ಅದು ಬೆಂದ ತಕ್ಷಣ ನೀವು ಬೇಯಿಸ್ಕೊಂಡಿರೋ ಪಾಸ್ತಾನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸ್ಟಿರ್ ಮಾಡಿ, ಅದು ನೀಟಾಗಿ ಬೈಂಡ್ ಆಗುತ್ತೆ. ನೋಡಿ, ಈ ಥರ ಬೈಂಡ್ ಆದರೆ your pasta is ready. So you can serve it hot, preferably hot, ಬಿಸಿ. ಸೊ ಸರ್ವ್ ಮಾಡಿದ್ರೆ ಎಂಜಾಯ್ ಮಾಡ್ಬೋದು. ನೀವು ಬೇಕಿದ್ರೆ ಇದ್ರ ಮೇಲ್ಗಡೆ ಇನ್ನು ಕೊತ್ತಂಬರಿ ಅಥವಾ ಬೇರೆ ಸೀಸನಿಂಗ್ ಹಾಕ್ಬೋದು, ಬಟ್ ನಾನು ತುಂಬ ಮಿನಿಮಲ್ ಆಗಿ ಇಟ್ಟಿದ್ದೀನಿ. ಯು ಕ್ಯಾನ್ ಆ್ಯಡ್ ಆನ್. ಟೇಸ್ಟಿ ಪಾಸ್ತಾ ಇಸ್ ರೆಡಿ ಟು ಈಟ್. ಇಟ್ಸ್ ವೆರಿ ಡಿಲಿಷಿಯಸ್. ಗಿವ್ ಇಟ್ ಎ ಟ್ರೈ. ಯಾ, ಥ್ಯಾಂಕ್ ಯು.